स्टैंड लेते चल रहा था सर करेद्रा सर ಅದೇ ಇದು ಟಪಾಲ್ ಏನಾದ್ರು ತಗೊಂಡ್ಬನ್ನಿ. ಹಾಂ ಸರ್ ಜಾತಕ್ಕೆ ಹೋಗ್ಬೇಕು. ಹಾಂ ಸರ್ ಸರ್ RTI ಮಾಹಿತಿನೂ ಕೊಡ್ರಪ್ಪ. ವಿಜಯಣ್ಣ ಕೊಟ್ಬಿಟ್ರೆ ಪೂರ್ತಿ ಬರೀ ಖುಷಿ ಮೇಡಮ್ ಬನ್ನಿ. ಇದು ಒಂದಷ್ಟು ಚೇರ್ ವ್ಯವಸ್ಥೆ ಮಾಡಿ ಕೊಡಿ. ಚೇರ್ ಕೊಡ್ತಾರೆ ನೋಡಿ ಎಲ್ಲ ಇದೆ. ಈಗ ಇವ್ರದ್ದು ಗಿರಿಜಾನಗರ ವಿದ್ಯಾಶೇಖರ್ ಈಗ ಹಲವಾರು ಸಲ ದೂರು ಕೊಟ್ಟಿದ್ದಾರೆ. ಅವರು ರಸ್ತೆಯ ಮೂಲಭೂತ ಸೌಕರ್ಯಗಳೇ ಕೊಡ್ತಾ ಇಲ್ಲ ಅಂತ ಜನರಿಂದ ತೆರಿಗೆ ಆಗ್ತದೆ. 25 ಕೊಟ್ಟಿದ್ದಾರೆ, 23 ಕೊಟ್ಟಿದ್ದಾರೆ. ಈಗ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನೋದು ಕೊಡಲೇಬೇಕಾಗ್ತದೆ. ಅದೊಂದು ಈಗ ಇದ್ರದ್ದು ಯಾಕಂದ್ರೆ ಮಾಡಿ ರಿಲೇಷನ್ ಬಂದಾಗ ತಿಳಿಸಿರೋರು ಈಗ ಅದೇನು ಮಾಡ್ತೀವಿ ಹೆಸರು ತಿಳಿಸಿರೋದು. ಮತ್ತೆ 12/1/2026 ಅದಕ್ಕೆ ಅವರು 15 ದಿನದೊಳಗಡೆ ಪ್ರತಿ ಥರ ಕೊಡಬೇಕಾಗಿತ್ತು. ಸಾಕು ಇವರು ಎಲ್ಲ ಇವರು ಬರ್ತಿದ್ದಾರೆ. ಯಾರು ನಮ್ಮ ಇದು ಬರಕ್ಕೆ ಹೇಳಿದ್ದೀನಿ. ಮನೆ ಬಂದಿದ್ರು, ನೀವು ಅಲ್ಲಿ ಹೋಗಿ ನೋಡ್ಕೊಂಡ್ ಬನ್ನಿ. ಇವತ್ತು ಅದನ್ನ ಕ್ರಿಯೆಯನ್ನು ತಗೊಳೋದಕ್ಕೆ ಏನು ಬೇಕು ಕ್ರಮ ಕಾರ್ಯಪ್ರವೃತ್ತರಾಗಿ ಕೇಳಿದೆ. ಅವ್ರು ಬರ್ತಾರೆ, ಬಂದು ಅಲ್ಲಿನ ಜನನ ಭೇಟಿ ಮಾಡ್ತಾರೆ. ಅದಾಗಿದೆಯಲ್ಲ ಸರ್, ಎಷ್ಟು ಸಲ ಇಂಜಿನಿಯರ್ಗಳು ಹೋಗಿದ್ದಾರೆ, ಅಲ್ಲ ಸರ್ ಎಷ್ಟು ಸಲ ಭೇಟಿ ಆಗಿದ್ದಾರೆ, ಎಷ್ಟು ಸಲ ಹೋಗಿದ್ದಾರೆ. ನೀವಂದ್ರೆ ಕಲ್ಯಾಣ ನಿಧಿಯಿಂದನೂ ಆದ್ರೂ ಮಾಡಿಸ್ತೀನಿ ಮಾಡ್ತಾರೆ. ಎಷ್ಟು ವರ್ಷದಿಂದ? 25 ವರ್ಷದಿಂದ ಬೇಕಾ ಟೆಂಡರ್? 25 ವರ್ಷದಿಂದ ಮಾತಾಡಿ. ಈಗ ಸರ್, ಈಗ ಮುಂಚೆ ಅವ್ರು ಹೇಳ್ದಂಗೆನೆ ಒಂದ್ಸಲ ಅಮೌಂಟ್ ಆಗಿತ್ತು, ಬಿಡುಗಡೆ ಆಗಿತ್ತು, ಗುದ್ಲಿ ಪೂಜೆ ಆಗಿತ್ತು ಅನ್ನೋ ಒಂದು ವಿಚಾರ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಸ್ಥಳೀಯವಾಗಿ ಮತ್ತೆ ಆ ಹಣನ ಬೇರೆ ಕಡೆಗೆ ಬಳಸ್ಕೊಂಡ್ರು ಅಂತ. ಯಾಕಂದ್ರೆ ಅಲ್ಲಿ ಏನಾಯ್ತು ವಿರೋಧ ಆಗಿರೋದಕ್ಕೂ ಅದಕ್ಕೆ RTI ಕೇಳಿದ್ದಾರೆ. ಅದು ಸಮರ್ಪಕವಾಗಿ ಯಾವ್ದು ಉತ್ತರ ಬಂದಿಲ್ಲ ನಮ್ಗೆ. ಯಾಕಂದ್ರೆ ಆ ತರ ಇದ್ದಿದ್ರೆ ತಿಳಿಸ್ಬೋದಾಗಿತ್ತು. ಅಲ್ಲಿ ಸ್ಥಳೀಯ ನೋಡಿ ಸರ್, ನಾನು 12/9 ನಾನು ಮುಖ್ಯಾಧಿಕಾರಿ ಚಾರ್ಜ್ ತಗೊಂಡಿದ್ದೆ. ಅದರಿಂದ ಅದ್ರ ಬಗ್ಗೆ ಇನ್ನೊಂದು ಏನಾಗಿತ್ತು ಅನ್ನೋದು ನನಗೆ ಖಂಡಿತ ಗೊತ್ತಿಲ್ಲ. ಮತ್ತೆ ಇಂಜಿನಿಯರ್ ಯಾರಿಗಾರ ಅದನ್ನ ಕೇಳಬೇಕು. ಅಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಕಳೆದ 3 ವರ್ಷದಿಂದಲೂ ಕೂಡ ಇಂಜಿನಿಯರ್ ಪೂರ್ಣಾವಧಿ ಇಂಜಿನಿಯರ್ ಇಲ್ಲ. ಇಲ್ಲಿ 2 ಇಂಜಿನಿಯರ್ ಪೋಸ್ಟ್ ಇದೆ, ಆದ್ರೆ ಒಬ್ಬರೇ ಇದ್ದಾರೆ. ಈ ತರದೆಲ್ಲ ವಾತಾವರಣದಿಂದ ಈಗ ನಾನು ಇಲ್ಲದ ಬಗ್ಗೆ ನಾನು ಸರಿಯಾಗಿ ತಿಳ್ಕೊಂಡ್ರಲ್ಲಿ ಏನು ಹೇಳಕ್ಕಾಗಲ್ಲ. ಈಗ ನನಗೆ ಇದನ್ನ ಹೇಳಿದ್ದಾರೆ, ಈ ವರ್ಕ್ ನಾನು ಖಂಡಿತ ತಗೊಂತೀನಿ ಅಂತ ಹೇಳಿದೀನಿ. ನಾನು ಆದಷ್ಟು ಬೇಗ ಸರ್, ನೀವು ಬಂದಾಗಿಂದಾನೆ ನಿಮ್ ಗಮನಕ್ಕೆ ಎಷ್ಟು ಸರಿ ಬಂದಿದ್ದೀವಿ ಮಾತಾಡ್ತಾ ಇರ್ತಾನೆ. ಅಲ್ಲ, ನಿಮ್ ಗಮನಕ್ಕೆ ಎಷ್ಟು ಸರಿ ಬಂದಿದ್ದೀವಿ ಸರ್. ಆಯ್ತು, ಈಗ ನಿಮ್ಗೆ ಈಗ ಅನುದಾನ ಇದೆಯಾ? ಮಾತಾಡಿ, ಅವ್ರು ಇದಾನೆ. ಈಗ ಅನುದಾನ ಮಾಡೋದಕ್ಕೆ ಈಗ ನೀವು ಮಾಡೋದಕ್ಕೆ ಅನುದಾನ ಇದೆಯಾ ನಿಮ್ಗೆ? ನಾವು ಅಂಗವಿಕಲರ ಕಲ್ಯಾಣಕ್ಕೋಸ್ಕರ ಎಲ್ಲಾರು ಒಂದ್ ಕಡೆ ಅದನ್ನ ನಾವು ಮಾಡ್ಬೇಕಾಗುತ್ತೆ. ಆ ಒಂದು ಇದರಲ್ಲಿ ನಾವು ಖಂಡಿತವಾಗೂ ಅದನ್ನ ಮಾಡೋದಕ್ಕೆ ನಮ್ಗೆ 5 ಲಕ್ಷ ರೂಪಾಯಿ ನಾವು ಒಂದ್ ಕಡೆ ಇಟ್ಟಿದ್ದೀವಿ. ಈಗ ಇನ್ನು ಸ್ವಲ್ಪ ಏನಾಗಿದೆ ನೋಡ್ಬಿಟ್ಟು ನಾವು ಖಂಡಿತ ಅದೊಂದು ರೋಡ್ ಅಂತ ನಾನು ಮಾಡಿಸ್ತೀನಿ.
ಸರ್ ಎಷ್ಟು ದಿನ ಬೇಕು ಸರ್, ಎಷ್ಟು ದಿನ ಕಾಲಾವಕಾಶ ಬೇಕು? ಸರ್ ಈಗ ನಮ್ಮ ಇಂಜಿನಿಯರ್ ಇವತ್ತು ಬರ್ತಾರೆ, ಮಾತಾಡ್ತೀನಿ. ಮೋಸ್ಟ್ಲಿ ಇನ್ನೊಂದು 15 ದಿನದೊಳಗೆ ಟೆಂಡರ್ ಕರೀತಾರೆ. ಇನ್ನು 2 months ಅಲ್ಲಿ ಕ್ಲಿಯರ್ ಆಗುತ್ತೆ ಅಂತ. 2 months 2 months ಅಲ್ಲಿ ಆಗುತ್ತೆ. ಅದ್ರ ಆಗಿಲ್ಲ ಅಂದ್ರೆ ಏನ್ ಸರ್ ಬನ್ನಿ, ನಾನು ಜವಾಬ್ದಾರಿ ಇರ್ತೀನಿ. ಜವಾಬ್ದಾರಿ ನೀವೇ ತಗೊಳ್ಳಿ. ಈ ಮೀಡಿಯಾ ಓಡ್ತಾ ಇದೆ, ಫೇಸ್ಬುಕ್ ಅಲ್ಲ ಓಡ್ತಾ 2 ಇದೆ, months ಅಂತ ಇದೀರಾ. ಅಕ್ಟೋಬರ್ ಇಂದ ಅವರು 28ನೇ ತಾರೀಕು ಅಂತ ಹೇಳಿ ನಮ್ಮ ಹತ್ರ ರೆಕಾರ್ಡ್ ಇದೆ. ಅವ್ರು 28 ಅಂತ ಸರ್, ಇದು 2 ತಿಂಗಳಿಗೆ ಆಗೋ ಕತೆ ಅಲ್ಲ ಸರ್. 28 ಅಂತ ನೀವು ಅಕ್ಟೋಬರ್ ಇಂದ ನಮ್ಗೆ ಇಲ್ಲಿವರೆಗೂ ಹೇಳ್ಕೊಂಡ್ ಬಂದ್ರಿ. ಯಾವ 28 ಬರ್ಬೇಕು ಸರ್? 2030 ಬರ್ಬೇಕಾ 28? ಅವ್ರು ಮಾತಾಡ್ತೀವಿ, ಯಾರೋ ಒಬ್ರು ಮಾತಾಡಿ. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನೀವು ಬಂದಾಗಿದ್ದಾನೆ ಆಗ್ಲಿ ನಿಮ್ಗೆ ಎಷ್ಟಲ್ಲಿ ಮನವಿ ಬಂದಿದೆ ನೋಡಿ ಸರ್. ನಿಮ್ದ್ರಲ್ಲಿ ನಮ್ಗೆ 2 ತಿಂಗಳು ಬೇಡ ಸರ್, 2 ತಿಂಗಳು ನಮ್ಗೆ ಬೇಕಾಗಿಲ್ಲ. ನಮ್ಗೆ 2 ತಿಂಗಳು 1 ತಿಂಗಳು ಬೇಡ. ನೀವು ಬಂದಾಗಿದ್ದಾನೆ ಎಷ್ಟಲ್ಲಿ ಮನವಿ ಬಂದಿದೆ? ಫೈನಲ್ ಜಿಲ್ಲಾಧಿಕಾರಿಗಳು ಅವ್ರಿಗೆ ನಮ್ಗೆ ಉತ್ತರ ಇಲ್ಲ ಅಂದ್ರೆ ಏನು ಸರ್ ಅರ್ಥ ಇದು? ಆಟ ಆಡ್ತಾರೆ. ಇನ್ನೇನ್ ಸರ್ ಇದು? ಯಾರಿಗೋ ಲೋಕಾಯುಕ್ತರು ಹೋಗ್ಲಿ, ಜಿಲ್ಲಾಧಿಕಾರಿ ಹೋಗ್ಲಿ, ಕೊನೆ ಪಕ್ಷ ಕೋರ್ಟ್ ಹೋದ್ರು ಮನ್ನಣೆ ಕೊಡಲ್ಲ. ನೀವು ಏನಾದ್ರು ಮನ್ನಣೆ ಹಾಕೋ ಮಾಡೋದು ರಾಜಕೀಯ ಅಷ್ಟೇ. ಒಬ್ರು ಅಲ್ಲ 28 ಅಂತ ಡೇಟ್ಗಳು ಹೇಳಿದಿವ್ರು. ಎಷ್ಟು ತಿಂಗಳಿಂದ ಇವ್ರು ಬಂದಾಗಿದ್ದಾನೆ ಆಗ್ಲಿ ಬಿಡಿ, ಇನ್ನೊಂದು ಬೇಡ. 5 ಜನ ಆಗೋಯ್ತು ಸಿಒಗಳು, 5 ಜನ ಆಗೋಯ್ತು. ಒಂದ್ ನಿಮಿಷ, ಯಾರ ಹತ್ರ ಕೇಳ್ಬೇಕು ನಾವು? ಬಂದವರೆಲ್ಲ ನನ್ ಗೊತ್ತಿಲ್ಲ, ಇದು ನನ್ ಗೊತ್ತಿಲ್ಲ. ಹಂಗಾರೆ ಮುಂದೆ ಬರೋರ್ಗೆಲ್ಲ ಹೇಳ್ಕೊಳ್ತಾರೆ ಒಂದ್ ನಿಮಿಷ ಇರಿ, ಜಗಳಾಡಕ್ ಬಂದಿಲ್ಲ ವಿಚಾರ. ಈಗ ಅವ್ರು ನಿಮ್ದೇ ನ್ಯೂನತೆ ಇದಾವೆ ಗೊತ್ತೇನ್ರಿ? ನೀವು ಮನೆ ಕಟ್ಟಿದ್ದೀರಾ, ವಾಸ ಮಾಡ್ತಾ ಇದ್ದೀರಾ, ಮನೆ ಅಂತ ಕಟ್ಟಿದ್ರಿ ಏನ್ರಿ ಟ್ಯಾಕ್ಸ್ ನೀವು? ಇದನ್ನ ಎಲ್ಲ ನಾನು ಕೇಳ್ತೀನಿ, ಕಟ್ಟಿರೋದ್ ನಾನು ತಂದ್ಕೊಡ್ತೀನಿ, ಕಟ್ಟಿರೋದ್ನ. ನೀವೇನ್ ಮಾಡ್ಕೊಂಡಿದ್ದೀರಾ? ನೀವೇನ್ ಮಾಡ್ಕೊಂಡಿದ್ದೀರಾ? ನೀರಂತೂ ನೀವೇನ್ ಮಾಡಿದ್ದೀರಾ? ಅದನ್ನ ನೀವು ಅನುಭವಿಸ್ಕೊಳ್ಳಿ. ಲೋಕಾಯುಕ್ತರು ಬಂದು ಉತ್ತರ ಕೊಡಿ. ಅಲ್ಲಿ ಯಾವ್ದನ್ನ ಕಳ್ತನ ಆಯ್ತು, ಸುಮ್ಮನಾಗ್ಬಿಡ್ತೀರಾ? ಅಲ್ಲ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ? ಕಳ್ತನ ಆಗ್ಬಿಡ್ತು ಅಂತ ಏನ್ ಎತ್ಕೊಳ್ಳೋದು, ಸುಮ್ಮನೆ ಇದ್ಬಿಡ್ತೀರಾ? ಹಾಗಾದ್ರೆ ಲೋಕಾಯುಕ್ತರು ಬಂದು ಕೊಡಿ ನಿಮ್ಮ ಸರ್. ಈಗ ನಿಮ್ದೇ ಇದೆ, ನಮ್ಗೇನ ಹೇಳ್ತೀರಾ? ನಿಮ್ದೇ ಒಂದ್ ನಿಮಿಷ ಇರಿ ಮಾತಾಡ್ತೀವಿ, ಅದ್ ಮಾತಾಡಿ ನೀವು. ಈಗ ನಾನು ಆನ್ಸರ್ ಕೊಡ್ತೀನಿ, ಅವ್ರು ಕೇಳೋದಕ್ಕೆ ಸುಮ್ಮನೆ ಅಲ್ಲ ಇವ್ರೆ ನೀವೇ ಒಂದ್ ನಿಮಿಷ ಇರ್ರಿ, ನಾ ಕೇಳೋದು ಹೇಳ್ತೀನಿ. ಒಂದ್ ನಿಮಿಷ ಇರ್ರಿ. ಈಗ ಅವ್ರು ಕೇಳೋದ್ ನಾವು ಆನ್ಸರ್ ಕೊಡ್ಬೇಕು, ನಾವು ಕೊಡ್ತೀವಿ. ನಮ್ ಕೇಳಿದ್ ಅವ್ರು ಕೊಡ್ತಾರೆ. ಈಗ ಸರ್, ಈಗ ನೀವ್ ಹೇಳಿದ್ರಿ ಟ್ಯಾಕ್ಸ್ ಸರಿಯಾಗಿ ಕಟ್ತಾ ಇದೀರಾ, ಇನ್ನೊಂದು ವಿಚಾರ. ಅದಕ್ಕೆ ಈಗ ನಾವು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನೀವು ಅದು ಬಡ್ಡಿ ಆಗ್ತಾ ಇದೀರಾ, ಆಗ್ತೀರಾ ಇಲ್ಲೋ? ಅದು ನಾವು ಕಟ್ತಿರೋ ಪೆನಾಲ್ಟಿ ಎಷ್ಟಿದೆ ಅಷ್ಟು. ಈಗ 5 ವರ್ಷ 10 ವರ್ಷ ಕಟ್ಟಿಲ್ಲ ಅಂದ್ರೂ ಅದಕ್ಕೆ ನೀವು ಸೇರ್ಸ್ ಕಟ್ತೀರಾ. ನೀವು ಆ ರೀತಿಯಾಗಿ ಕೇಳೋದಕ್ಕೆ ನಾವು ಈ ರೀತಿಯಾಗಿ ಸಮರ್ಪಕ ಉತ್ತರ ಕೊಡ್ತೀವಿ. ನೀವು ಯಾವುದೇ ನಮ್ಮ ತೆರಿಗೆ ದುಡ್ಡನ್ನ ನೀವು ಅದಕ್ಕೆ 10 ಪಟ್ಟು ವಸೂಲಿ ಮಾಡ್ತಾ ಇದ್ದೀರಾ. ನಮ್ಗೆ ರಸ್ತೆ ಇದ್ದಿದ್ರು, ನಾವು ಬಿದ್ರು ಎದ್ರು ನಮ್ಮ ಖರ್ಚಲ್ಲೇ ನಾವು ಮಾಡ್ತಾ ಇದೀವಿ. ಹಂಗಂದ್ಬಿಟ್ಟು ನೀವು ಪುರಸಭೆಯವ್ರು ಯಾವುದಕ್ಕೆ ಆಗ್ಲಿ ನಾಯಿ ಕಚ್ಚಿಬಿಡ್ದು ಅಲ್ಲಿ ರಸ್ತೆಯಲ್ಲಿ ಬೈಕಲ್ಲಿ ಬಿದ್ದು ಕಾಲೇಟ್ ಆಯ್ತು ಅಂದ್ರೆ ನಿಮ್ ಪುರಸಭೆ ನಮ್ಗೆ ಯಾವ್ದು ಅನುದಾನ ಬರೋದಿಲ್ಲ. ಬರ್ತದಾ ಸರ್? ಈಗ ನೀವು ಕೇಳ್ತಿರೋದು ಹೌದು, ನಿಮ್ ಕೊಡ್ಬೇಕಾದ್ರೆ ಸಿಂಪಲ್ ಆಗಿ ಕೇಳಿದ ಮೂಲಭೂತವಾಗಿ ಏನ್ ಕೊಡ್ಬೇಕಾಗಿ ಜನಗಳಿಗೆ? ನೀರು, ಕರೆಂಟು, ರಸ್ತೆ ಕೊಡಿ. ನಾವ್ ಅದನ್ನೇ ಕೇಳ್ತಾ ಇರೋದು. ನಿಮಗೆ ನಮ್ಗೆ ನೀವು ಕೇಳಿದ್ರಿ, ನಾನು 2 ತಿಂಗಳೊಳಗೆ ಅದನ್ನ ನಾವು ಖಂಡಿತ ಸ್ಟಾರ್ಟ್ ಮಾಡಿಸಿ ಒಂದ್ ನಿಮಿಷ ಕೇಳ್ತೀವಿ. ಈಗ ನೀವು ಹೇಳ್ತೀರಿ 2 ತಿಂಗಳು ಸರ್, ನೀವ್ ಹೇಳ್ತಾರೆ ನಾವು ಒಪ್ಕೊಂತೀವಿ. ಈಗ ನಿಮ್ಮ ಬದಲಾವಣೆಗಳು, ಸಿಒಗಳು ಬದಲಾವಣೆ ಆಗ್ತದೆ. ಒಂದ್ ನಿಮಿಷ ಇರ್ರಿ, ಚೇಂಜ್ ಆಗ್ತದೆ. ಒಂದ್ ನಿಮಿಷ ಇರಿ ಮೇಡಮ್ ಅವರೇ, ನೀವು ಒಂದ್ ನಿಮಿಷ ಇರಿ. ಅದ್ 2 ತಿಂಗಳು ಹೋಗ್ತಾರೋ ಅವ್ರು ಇದ್ರ ನೀವೇ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ಮೇಡಮ್ ಅವರೇ. ಇಲ್ಲಿ ಈಗ ಇವರು ನಾವು ಅರ್ಜಿ ಕೊಟ್ಟಾಗ ನಿಮ್ಮ ರೆಗ್ಯುಲೇಷನ್ ಬಾಡಿಯಲ್ಲಿ ಚರ್ಚೆ ಆಗ್ತದೆ. ಈ ಹಿಂದೆ ರೆಗ್ಯುಲೇಷನ್ ಬಾಡಿಯಲ್ಲಿ ಚರ್ಚೆ ಆಗ್ತದೆ, ನಾವು ಮಾಡ್ತೀವಿ ಸರ್ ಮೀಟಿಂಗ್ ಅಲ್ಲಿ ಅಂದ್ರು. ಈ ಹಿಂದೆ ಮೆಂಬರ್ಸ್ ಇದ್ರು, ಅಧ್ಯಕ್ಷರುಗಳಿದ್ರು, ಉಪಾಧ್ಯಕ್ಷರುಗಳಿದ್ರು. ಸರ್ ಬಾಡಿ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡ್ತೀವಿ ಅಂದ್ರು. ಈಗ ಆ ತರದ್ ಏನಾದ್ರು ಆಗಿದೆಯಾ ಇದ್ರ ಬಗ್ಗೆ? ಸರ್, ಇಂದಿನ ಸಭೆಗಳಲ್ಲಿ ಈಗ ಈ ವಿಷಯನ ನಾವು ಪ್ರಸ್ತಾಪಿಸಿದ್ದು. ಇಂದಿನ ವಿಷಯದಲ್ಲಿ ಬಾಡಿನ ತಗೊಂಡಿಲ್ಲ ಸರ್. ಈಗ ನಾನು ಈಗ ಆಡಳಿತಾಧಿಕಾರಿಗಳಿದ್ದಾರೆ, ನಾನು ಇಲ್ಲಿ ಮುಖ್ಯಾಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಖುದ್ದಾಗಿ ಅಲ್ಲಿಗೆ ಸುಮಾರು 3 ಸತಿ ಭೇಟಿ ಕೊಟ್ಟಿದ್ದೀನಿ, 5-6 ಸತಿ ಭೇಟಿ ಕೊಟ್ಟಿದ್ದೀನಿ. ನಾನು ನೋಡಿದ್ದೀನಿ ಅಲ್ಲಿ ಆ ಪ್ರಿಂಟ್ ಅಲ್ಲೇ ಕೂಡ ಒಬ್ರು ಅಂಗಡಿ ಇಟ್ಕೊಂಡು ಇದ್ದಾರೆ. ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮ ಮನೆಲ್ಲ ಬಂದಿದ್ರು.
ಮತ್ತೆ ಅಲ್ಲಿ ನಾನು ನೋಡಿದ್ದೀನಿ 2-3 ಪಾಪ ಅಂಗವಿಕಲರು ಇದ್ದಾರೆ, ದಿವ್ಯಾಂಗ ಚೇತನ ಓಡಾಡ್ತಿದ್ದಾರೆ. ಆ ಒಂದು ಪ್ರಿಯಾರಿಟಿ ಮೇಲೆ ನಾನು ಮಾಡಲೇಬೇಕು ಅಂತ ಹೇಳಿ ಮಾನ್ಯ ಯಾರಿಗೆ ನಮ್ಮ ಆಡಳಿತಾಧಿಕಾರಿ ಗಮನಕ್ಕೂ ನಾನು ತಂದಿದ್ದೀನಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಅದನ್ನ ನಾನು ವರ್ಕನ್ನು ತಗೊಂತೀನಿ ಅಂತ. ಓಕೆ ಅಲ್ಲ, ಯಾಕೆ ಈ ಸಮಸ್ಯೆ ಅಂದ್ರೆ ಒಂದ್ ನಿಮಿಷ ಸರ್, ನೀವು ಈಗ 23ರಿಂದ 26 3 ವರ್ಷ ಇದು ನಿಮ್ಮ ಆರೈಕೆ ಉತ್ತರ ಅನ್ನೋದು ಇವ್ರದ್ದು. ಯಾಕಂದ್ರೆ ಆಗೋಗ್ಬಿಟ್ಟಿದ್ರೆ ಲೆಜಿಸ್ಲೇಷನ್ ಬಾಡಿಲ್ ಪಾಸ್ ಆಗಿದ್ದು ಇನ್ನೊಂದು ಆಗಿದ್ರೆ ಈ ಪ್ರಶ್ನೆ ಬರ್ತಾ ಇದ್ದಿಲ್ಲ. ಇಟ್ಟಿದೀವಿ ಅಂದ್ರೆ ಸರ್ ಒಂದ್ ನಿಮಿಷ meeting. ಮೇಡಮ್ ಅವ್ರೆ, ಈಗ ಆಯ್ತು, ಈಗ ಅದು ಯಾಕಂದ್ರೆ ಪ್ರತಿಯೊಂದು ನಾವು ಮಾತಾಡ್ದಂಗೆ ಅದು ರೆಕಾರ್ಡ್. ಮೂರ್ ಸಲ meeting ಆಗೋದು, ಒಂದ್ ನಿಮಿಷ ಎರಡ್ ಮೇಡಮ್ ಅವರೇ, ಸಲ ಚರ್ಚೆ ಆಗೋದು ಸಭೆನಾಗುವಂತದ್ದು ನಾವು ಕೊಟ್ಟಿರೋ ಅರ್ಜಿಗಳಿಗೆ ಅವರು ರಿಪ್ಲೈ ಕೊಡಬೇಕಾಗಿತ್ತು. ಯಾಕಂದ್ರೆ ನಮ್ಮಲ್ಲಿ ಸಮಸ್ಯೆ ಇದೆ. ಸಾಮಾನ್ಯವಾಗಿ ಇವಾಗ ನಾವು ಯಾವ್ದೋ ಒಂದು ಅರ್ಜಿ ಕೊಡಕ್ಕೆ ಬರಲ್ಲ ಈಗ ಸಾಮಾನ್ಯವಾಗಿ ಜನ. ಯಾಕಂದ್ರೆ ಅದಕ್ಕೆ ಏನಾಗ್ತದೆ ಅಂತ ಜನರು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾವು ಬೆಂಗಳೂರು ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ IT BT ಅನ್ನೋದು ಹೊರಡಿಗಿದೆ. ಬಟ್ ನಮ್ಮಲ್ಲಿರೋ ಸಾಫ್ಟ್ವೇರ್ ಸರ್ವರ್ ಸಮಸ್ಯೆನ ಬಗೆಹರಿಸ್ಕೊಳಕ್ ಆಗ್ತಾ ಇಲ್ಲ. ನಮ್ಮರೊಬ್ರು ಕರೀರಿ, ನಮ್ಮರೊಬ್ರು ಒಂದು ಫೋಟೋ ತಕೊಳ್ಳಿ, ಇವ್ರು ಬಂದು ಕೇಳಿದ್ದಾರೆ. ಯಾಕಂದ್ರೆ ಇದು ಈ ವಿಚಾರ ಏನಾಗಿದೆ ಅಂದ್ರೆ, ನೀವು ಪ್ರತಿಯೊಂದಕ್ಕೆ ಈಗ ನಾನು ಅದಕ್ಕೊಂದು ಸಂಬಂಧಪಟ್ಟಂತ ನಿಮ್ಮ RTA ನಮ್ಮ ಆಯುಕ್ತರು ಮತ್ತೆ ಚೀಫ್ ಸೆಕ್ರೆಟರಿ ಒಂದು ಲೆಟರ್ ಬರೀಬೇಕು ಅಂತಿದ್ದೀನಿ. ಯಾಕಂದ್ರೆ ನಾವು ಕೊಡೋ ಅರ್ಜಿಗಳಿಗೆ ರಿಪ್ಲೈ ಬರಬೇಕು. ಅದು ಆನ್ಲೈನ್ ಆಗಿರ್ಬೋದು, ಮೇಲ್ ಮಾಡಿರ್ಬೋದಾಗಿರ್ಬೋದು. ನಾವು ಯಾವ್ದೇ ರೀತಿಯಲ್ಲಿ ಮಾಡಿದಾಗ ನಮ್ಮ ಅರ್ಜಿ ರಿಪ್ಲೈ ಆಗಿದೆ, ತಗೋಯಿದಾರೆ ಆನ್ಲೈನ್ ಅಲ್ಲಿ ಅಂತ. ಯಾಕಂದ್ರೆ ನಮ್ಗೆ ಇದು ಬಟ್ಟು ನಾವು ಕೊಟ್ಟ ಮೇಲೆ ಎಷ್ಟೋ ವರ್ಷಗಳಾದ್ರೂ ಇಷ್ಟು ದಿನ ಅಂತ ಇರ್ಬೇಕು, ಇದಕ್ಕೆ ರಿಪ್ಲೈ ಬರ್ಬೇಕು. ಈಗ ನಾವು ಲೋಕಾಯುಕ್ತ ಒಂದು ಕೊಡ್ತೀವಿ, ಒಂದು 7 ದಿನದಲ್ಲಿ ನಮ್ಗೊಂದು ರಿಪ್ಲೈ ಬರ್ತದೆ. ನಮ್ಗೆ ಸಂಬಂಧಪಡದೇ ಇರೋ ದಾಖಲಾತಿ ಇಲ್ಲ ಅಂದ್ರೆ ಒಂದು ಬರ್ತದೆ, ಆಮೇಲೆ ಸಂಬಂಧಪಟ್ಟ ಇಲಾಖೆಗೆ ವರ್ಗಾವಣೆ ಮಾಡಿದ್ದೀವಿ ಅಂತ ಬರ್ತದೆ. ನೀವು ಅಷ್ಟೇನೆ, ಇದ್ರ ನಿಮ್ ಇಲಾಖೆಗೆ ಬಂದ್ರೆ ನೀವು ಮಾಡಿ, ಸಂಬಂಧಪಡದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಕಳಿಸುವಂತದ್ದು ಇಲ್ಲ, ಇದು ನಮ್ ಲೇಟ್ ಆಗ್ತದೋ ಇಲ್ಲ ನಾವು ಬಾಡಿಲ್ ಮಾಡಬೇಕು ಅನ್ನೋದನ್ನ ಮೆಸೇಜ್ ಮಾಡುವಂತ ಆಗ್ಬೇಕು. ನೋಡಿ ಮುಂದಿನ 2 ತಿಂಗಳಾದ್ಮೇಲೆ ಆಗೋದೇ ಇಲ್ಲ, ಯಾಕಂದ್ರೆ ನಾನೇ ಇರಲ್ಲ. ಇನ್ನು ಹೊಸಬ್ರು ಬರ್ತಾರೆ, ಅವ್ರಿಗೆ ಹೇಳಿ ಸ್ಟೋರಿನ, ಆಮೇಲೆ ಅವ್ರು ಬಂದ್ಮೇಲೆ ಇನ್ನೊಬ್ರಿಗೆ ಸ್ಟೋರಿ ಹೇಳಿ. ಒಟ್ಟಿನಲ್ಲಿ ಮುಂದೆ ಹೇಳ್ಕೊಂಡು ಹೋಗ್ತಾ ಎಲ್ಲ ನೀವೇ ಇನ್ನೊಂದು ಗೊತ್ತಿಲ್ಲ. ಪ್ರಶ್ನೆ ಉತ್ತರ ಇನ್ನೊಂದು ಏನು ಗೊತ್ತಿಲ್ಲ ನನಗೆ. ಈಗ ನಾನು ಮತ್ತೆ ಏನ್ ಮಾಡ್ಕೊಂಡು ಹೋಗ್ತೀನಿ, ಲಾಭ ಅಷ್ಟೇ ನಾವು ಹೇಳ್ತಿರೋದು correct. ನಾನು ಮಾಡ್ಕೊಂಡಾಗ ಲಾಭ ಅಷ್ಟೇ ನನಗೆ ಗೊತ್ತು. ಬೇರೇನು ಗೊತ್ತಿಲ್ಲ. ನೀವು ಬೇರೆ ಗೊತ್ತ ಮಾಡ್ಕೊಂಡ್ಬಿಟ್ಟು ಒಂದ್ ನಿಮಿಷ ಆಯ್ತು. ಅಲ್ಲ, ಇವತ್ತು ಲಾಭ ನನಗೆ ಗೊತ್ತು. ಈಗ ನೀವು ಆ ರೀತಿ ಮಾತಾಡ್ಬೇಡಿ. ಹೊಸ ರೀತಿಲಿ ಈಗ ಸರ್ ಈಗ ಆಯ್ತು. ಈಗ 9 ತಿಂಗಳು ಬಂದಿದೆ, ಇವೆಲ್ಲ ಈ ಹಳೆ ಅರ್ಜಿಗಳು. ಈಗ ಆಯ್ತು, ಈಗ ಹಳೆ ಅರ್ಜಿ ಹಳೆ ಅರ್ಜಿ, ಹಳೆ ಅವ್ರು ಎಷ್ಟು ವರ್ಷದ್ದು? ಮೇಡಮ್ ಸುಮ್ಮನೆ ಸ್ವಲ್ಪ ಅದು ಹಳೇದೇ. ಆಯ್ತು, ನೀವು ಹಳೆ ರೀತಿಲಿ ಮಾತಾಡ್ಬೇಡಿ ಸರ್. ಈಗ ನೀವು 2 ತಿಂಗಳಲ್ಲಿ ಅವ್ರಿಗೆ ಕೊಟ್ಬಿಡಿ ಪಾಪ, ಅವ್ರೇ ಏನೇನ್ tax ಕೊಟ್ಟವ್ರೆ ಎಲ್ಲ ಕೊಟ್ಬಿಡಿ, ಅವರೇ ಕಟ್ಕೊಂಡು ಮಾಡ್ತಾರೆ. ಒಂದ್ ನಿಮಿಷ ಇರಿ ಮೇಡಮ್ ಅವರೇ, ಇನ್ನು ಮುಂದೆ tax ಕಟ್ಕೊಳ್ಳೋಣ ಒಂದ್ ಅಂತ ನಿಮಿಷ ಇರಿ ಮೇಡಮ್ ಅವರೇ, ಅದ್ರೆ ನಾನು ಮಾತಾಡ್ತೀನಿ. ಅಷ್ಟೇ ಮಾಡ್ಬಿಡಿ. ಈಗ ನೀವು 2 ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಪಾಸ್ ಆಗಿಲ್ಲ ಅಂದ್ರೆ ಈ ವಾರ್ಡಿನ ಏನೋ 3ನೇ ಕ್ಲಾಸ್ದು ನೀವು ಟ್ಯಾಕ್ಸ್ ಏನಾದ್ರು ಕಡಿಮೆ ಮಾಡ್ತೀರಾ? ಎಲ್ ಮಾಡಕ್ ಒಂದ್ ನಿಮಿಷ ಅಲ್ಲಿ ನೀವು ಯಾಕ್ರಿ ನೀವು ಕ್ವಶನ್ ಅವ್ರನ್ನ ನೀವು ನಿಮ್ ರಸ್ತೆ ಆಗಿಲ್ಲ ಅಂದ್ರೆ ನೀವು ಟ್ಯಾಕ್ಸ್ ಕಟ್ತೀರಾ, ಬಡ್ಡಿ ಕಟ್ತೀರಾ. ಈಗ ಅವ್ರು 2 ತಿಂಗಳಲ್ಲಿ ಮಾಡಿಲ್ಲ ಅಂದ್ರೆ ನಿಮ್ ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ ಅಂತ ಹೇಳಿ ಕಡಿಮೆ ಎಲ್ಲ ಬಿಟ್ಟೇ ಬಿಡ್ಲಿ, ಹೇಳ್ರಿ. ಹೇಳಿರ್ರಿ. ಈಗ ಅಲ್ಲಿ ನಾವು ಆನ್ಸರ್ ಕೊಡ್ತಿದೀವಿ. ಮೇಡಮ್ ಅವರು ತುಂಬಾ ಆತುರವಾಗಿ ಅವರು ಆತುರವಾಗಿಲ್ಲ ಸರ್, ಅಷ್ಟು ಹೋರಾಟ ಮಾಡಿದ್ದೀನಿ. ಒಂದ್ ನಿಮಿಷ ಇರಿ ಮೇಡಮ್ ಅವರೇ, ನಿಮಗೆ ಆಯ್ತು. ಈಗ ನಿಮಗೆ ರಸ್ತೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಈಗ ಅವ್ರು ಹೇಳಿ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಈಗ ಟ್ಯಾಕ್ಸ್ ಅಲ್ಲಿ ಏನಾದ್ರು ಕಡಿಮೆ ಮಾಡ್ತೀರಾ, ನೀವು ಡಿಸ್ಕೌಂಟ್ ಕೊಡ್ತೀರಾ? 5 ಜನ ನೀವು 5 ಜನಕ್ಕೂ ನಾವು ಸ್ಟೋರಿ ಹೇಳ್ಕೊಂಡು ಬಂದಿದ್ದೀವಿ. ಈಗ ಅದಕ್ಕೆ ಸರ್ 2 ತಿಂಗಳಲ್ಲಿ ನೀವು ನಿಮ್ ಬಾಡಿಲ್ ತೀರ್ಮಾನ ಮಾಡೋದು, ಅಲ್ಲ ನೀವು ಇಂಜಿನಿಯರ್ ಕೆಲಸ ಮಾಡ್ತಿರೋ ಏನ್ ಮಾಡ್ತಿರೋ ಮಾಡಿ 2 ತಿಂಗಳಲ್ಲಿ ಏನೂ ಆಗಿಲ್ಲ ಅಂದಾಗ ಜನಗಳು ನಾವು ತೆರಿಗೆ ಕಟ್ಟುವಂತವ್ರು ನಮ್ಗೆಲ್ಲ ಡಿಸ್ಕೌಂಟ್ ಕೊಡ್ತೀರಾ ನಿಮ್ ಕಡೆಯಿಂದ ಹೇಳಿ. ನಾವ್ ಹಂಗೆ ಓಡಾಡ್ತೀವಿ, ಆ ಮಣ್ಣಲ್ಲೇ ಓಡಾಡ್ತೀವಿ, ಬಿದ್ದು ಎದ್ದು ಓಡಾಡ್ತೀವಿ. ನೀವು ಆ ರಸ್ತೆಗೆ ನಾವು ಇಡೀ ಎಲ್ಲಾ ವಾರ್ಡಲ್ಲೂ ಅಭಿವೃದ್ಧಿ ಆಗಿರೋ ಕಡೆ ನಾವು ಕೇಳೋದಿಲ್ಲ. ಅಭಿವೃದ್ಧಿ ಎಲ್ಲ ಆಗ್ತಾ ಇಲ್ಲೋ, ಯಾಕಂದ್ರೆ ಅದ್ ನಿಮ್ ಕೆಲಸ ಅಭಿವೃದ್ಧಿ ಮಾಡ್ಬೇಕಾಗಿರೋದು. ಮಾಡಿಲ್ಲ ಅಂದಾಗ ನಮ್ಮ ಹತ್ರ ಎಲ್ಲಾ ಕಡೆನೂ ಅಭಿವೃದ್ಧಿ ಆಗಿರೋ ಕಡೆನೂ ಒಂದೇ ತರ ಟ್ಯಾಕ್ಸು, ಅಭಿವೃದ್ಧಿ ಆಗದಿರೋ ಕಡೆನೂ ಒಂದೇ ಟ್ಯಾಕ್ಸ್ ವಸೂಲಿ ಮಾಡಿದಾಗ ಇದು ನಮ್ ನ್ಯೂನತೆ ಆಗಿದೆ ಇಲ್ಲಿ. ಅದಕ್ಕಾಗಿ ನಮ್ಮ ಕಡೆಯಿಂದ ಈ ಟ್ಯಾಕ್ಸ್ಗಳೇ ಇಲ್ಲಿ ಕಡಿಮೆ ಮಾಡ್ತಾ ಇದ್ದೀವೋ ಏನೋ ಒಂದು ಆಗ್ಬೇಕಲ್ಲ. ನೋಡಿ ಸರ್, ಈಗ ನೀವು ಕೇಳಿದ ಪ್ರಶ್ನೆಗೆ ಈಗ ನಾನು ಉತ್ತರ ಕೊಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ನೋಡಿ ಸರ್, ಒಂದು ಸಿಸ್ಟಮ್ ಇದೆ. ಒಂದು ನಮ್ಮ ಸಕ್ಷಮದ ಪ್ರಾಧಿಕಾರ ಪ್ರವರ್ತ ನಿರ್ದೇಶನಾಲಯ ಇದೆ, ನಮ್ಮ ಮೇಲಿನ ಅಧಿಕಾರಿಗಳು, ತಕ್ಷಣಕ್ಕೆ ಜಿಲ್ಲಾಧಿಕಾರಿಗಳಿದ್ದಾರೆ. ಆಮೇಲೆ ಒಂದು ನಮ್ಮ ಮುನ್ಸಿಪಲ್ ಆಕ್ಟ್ ನಿಯಮ ಇದೆ, ಅದನ್ನ ನಾವು ಜಸ್ಟ್ ಫಾಲೋ ಮಾಡಿ ಕೆಲಸ ಮಾಡೋದು. ನಾವು ಹೊಸ ನಿಯಮಗಳು ಮಾಡೋದಲ್ಲ. ಈಗ ನೀವು ಟ್ಯಾಕ್ಸು ಕಟ್ಟೋದು ಬಿಡ್ತೀರಾ ಅಂದಾಗ ನಿಮ್ಮ ಟ್ಯಾಕ್ಸನ್ನು ನಾನು ಕಟ್ಸ್ಕೊಳಲ್ಲ,
ಆಯ್ತಲ್ಲ, ನಾವು ಅದನ್ನ ಅದ್ ಬೇರೆ. ಈಗ ನಾವು ಇದನ್ನೆಲ್ಲ ಹೇಳಕ್ಕಾಗಲ್ಲ. ಏನು ನಿಯಮದಡಿ ಇದೆ, ನೀವು ಟ್ಯಾಕ್ಸ್ ಕಟ್ಟಬೇಕು ಅಂದಾಗ ಕಟ್ತೀವಿ. ಆ ನಿಯಮದಡಿ ಬಡ್ಡಿ ಹಾಕ್ತೀವಿ. ನೀವು ನಮ್ಮ ಕ್ವಶನ್ ಈ ತರ KRS ಅವ್ರು ಬಂದಿದ್ರು, ನಮ್ ಮೂಲಭೂತ ಸೌಕರ್ಯ ಕೊಟ್ಟಿರೋದ್ ಮೇಲೆ ಲೆಟರ್ ಬರೀರಿ. ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಇಂಥವ್ರು ಬಂದು ಕೇಳ್ತಾ ಇದಾರೆ, ನೀವು ಇದನ್ನ ಏನ್ ಮಾಡ್ಬೇಕು? ಕೆಲಸ ಮಾಡಿ. ನೀವು ಹಳೆ ರೀತಿಯಲ್ಲಿ ಮಾತಾಡ್ಬೇಡ್ರಿ, ಹೊಸ ಬದಲಾವಣೆ ತರ ರೀತಿ ಮಾತಾಡ್ರಿ. ನೀವು ಕಟ್ತಿರೋದ ಕಟ್ಸ್ಕೊಂತಾರೆ ಅವರು, ಅವ್ರಿಗೇನು ಆಟೋದಲ್ಲಿ ಅನೌನ್ಸ್ ಮಾಡ್ತಾರೆ, ಕೂಲಿ ಮಾಡ್ತಿರೋ, ನಾನೇ ಮಾಡ್ತಿರೋ ಇದೆಯೋ ಇಲ್ಲೋ ಕೊಡ್ತಾರೆ ಅವರು. ಈಗ ಈ ರೀತಿಯಾಗಿ ನಾವು ಅಭಿವೃದ್ಧಿ ಕೊಡ್ಬೇಕಾಗಿತ್ತು, ಕೊಡಕ್ ಆಗ್ತಾ ಇಲ್ಲ. ನಮ್ ಕೈಲಿ ನೀರ್ ಕೊಡಕ್ ಆಗ್ತಾ ಇಲ್ಲ, ರಸ್ತೆ ಕೊಡಕ್ ಆಗ್ತಾ ಇಲ್ಲ, ಏನು ಒಳಚರಂಡಿ ವ್ಯವಸ್ಥೆ ಕೊಡಕ್ ಆಗ್ತಾ ಇಲ್ಲ. ಈ ರಸ್ತೆಯಲ್ಲಿ ಇಷ್ಟು ವರ್ಷ ಆದ್ರೂ ಇಲ್ಲಿಂದ ನಮ್ ಟ್ಯಾಕ್ಸ್ ಎಷ್ಟು ಬರ್ತಾ ಇದೆ ಅನ್ನೋದ್ರೂ ನಿಮ್ ಮಾಹಿತಿ ಇರ್ತದೆ. ಎಷ್ಟು ಮನೆಗಳಿದ್ದಾವೆ, ಎಷ್ಟು ಜನ ಇದ್ದಾರೆ ಅನ್ನೋದೆಲ್ಲ ಮಾಹಿತಿ ಇರ್ತದೆ. ಈಗ ನಾವು ಕೊಟ್ಟಂಗೆ ಬೇಕಾದ್ರೆ ನೀವು ಮೇಲಧಿಕಾರಿಗಳಿಗೆ ಬರೀ, ನಿಮ್ PDO ಅವ್ರಿಗೆ ಬರೀರಿ, ನಿಮ್ಮ ಆಯುಕ್ತರು ಬರೀರಿ, ನಾವು ನಿಮ್ ಸಂಬಂಧಪಟ್ಟ ಮಂತ್ರಿಗಳಿಗೆ ಬರೀರಿ. ಸರ್ ಏನ್ ಮಾಡ್ಬೇಕು, ಅಭಿವೃದ್ಧಿ ಆಗಿಲ್ಲ, ಜನಗಳಿಂದ ವಸೂಲಿ ಆಗ್ತಾ ಇದೆ, ಇಲ್ಲಿ ತೆರಿಗೆ ನಮ್ಗೆ ಬರ್ತಾ ಇದೆ, ನಾವು ರಿಟರ್ನ್ ಕೊಡಕ್ ಆಗ್ತಾ ಇಲ್ಲ. ಈಗ ನಿಮ್ಗೆ ನಾವು ತೆರಿಗೆ ಕಟ್ತಾರೆ ನಿಮ್ ಸಂಬಳ ಬರೋದು. ನೀವು ಒಂದು 15 ದಿನ ತಿಂಗಳು ಬಂದಿಲ್ಲ ಅಂದ್ರೆ ರಜೆ ಹಾಕಿದ್ಮೇಲೆ ನಿಮ್ಗೆ ಸಂಬಳ ಕಟ್ಟಾಗ್ತಾ ತಾನೆ, ಅದು ಕಟ್ಟಬೇಕು ತಾನೆ. ಕಟ್ಟಬೇಕಾದ್ರೆ ಈಗ ನಮ್ಗೂ ಅಷ್ಟೇ, ನೀವು ಎಷ್ಟು ವರ್ಷ ಅದು ಕೊಟ್ಟಿಲ್ಲ ಅಂದಾಗ ನಾವು ನಿಮ್ ತೆರಿಗೆ ಕಟ್ಟಬೇಕಾದ್ರೆ ತೆರಿಗೆ ರಿಟರ್ನ್ ನಮ್ಗೆ ಬರ್ಬೇಕಲ್ಲ. ನಮ್ಮ ತೆರಿಗೆ ನೇರವಾಗಿ ಹೋಗ್ತದೆ ಸರ್ಕಾರಕ್ಕೆ. ಸರ್ಕಾರದಿಂದ ನಮ್ ತೆರಿಗೆ ಸಾರ್ವಜನಿಕರಿಗೆ ಬರುವಂತ ಮೂಲಭೂತ ಹಣ ಏನಾಗ್ತದೆ ಅಂದ್ರೆ ಎಲ್ಲಾ ರೀತಿಲಿ ಕಟ್ಟಾಗಿ ಬರ್ತಾ ಇದೆ. ಅಲ್ಲೆಲ್ಲೆಲ್ಲೋ ಕಟ್ಟ ನಮಗ್ ಬಂದು ಸೇರೋದ್ರೊಳಗಡೆ 0 ಆಗ್ತಾ ಇದೆ. ಯಾಕಂದ್ರೆ ನಾವು ಇವಾಗ ತೆರಿಗೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೆ ಅವ್ರ 18% ಮಾಡಿದಾರೆ, 12% ಮಾಡಿದಾರು, ನೇರವಾಗಿ ಸರ್ಕಾರ ಅಕೌಂಟ್ಗೆ ಹೋಗ್ತಾ ಇದೆ. ಅಲ್ಲಿಂದ ಬರುವ ಹಣ ಏನಾಗ್ತಾ ಇದೆ, ಕಾಲುವೆಯಲ್ಲಿ ಬರುವಂತದ್ದು ಕಟ್ಟೆಗಳಾಗಿ ಕಟ್ಟಾಗಿ ನಮ್ಗೆ ಬರೋದ್ರೊಳಗಡೆ 0 ಆಗಿ ಬರ್ತಾ ಇದೆ. ದಯವಿಟ್ಟು ನೀವು ಆದಷ್ಟು ಏನ್ ಮಾಡ್ತೀರೋ ಮಾಡಿ. ಇಲ್ಲ ಅಂದ್ರೆ ನೀವೇ ಸಂಬಂಧಪಟ್ಟ ತರ ಕೇಳ್ತಾ ಇದ್ದಾರೆ, ಸರ್ ನಾವು ತೆರಿಗೆ ಕಟ್ಟೋದಿಲ್ಲ ಇನ್ನೊಂದು ಮತ್ತೊಂದು ಅಂದಾಗ, ಯಾಕಂದ್ರೆ ನಾವು ತೆರಿಗೆ ಕಟ್ಟದೆ ನಿಮ್ಮ ಜೀವನ, ನಿಮ್ದು ಒಂದು ಅಧಿಕಾರಿಗಳು ಇನ್ನೊಂದು ಮತ್ತೊಂದು. ಜನಸಾಮಾನ್ಯರ 1 ವರ್ಷ ತೆರಿಗೆ ಕಟ್ಟಿಲ್ಲ ಅಂದ್ರೆ ನೀವು ಯಾರು ಬೇಕಾಗಿಲ್ಲ. ಅವಾಗ ವ್ಯವಸ್ಥೆನ ಉಲ್ಟಾ ಮಾಡ್ಬೋದು. ಜನಗಳಿಗೆ ಈ ಆಲೋಚನೆ ಬರ್ತಾ ಇಲ್ಲ. ನೀವ್ ಹೇಳಿದ್ ನಾವು ಕೇಳ್ತಾ ಇದ್ದೀವಿ. 1 ವರ್ಷ ನಾವು ಯಾರು ತೆರಿಗೆ ಕಟ್ಟೋದಿಲ್ಲ, ಏನಾಗ್ಬಿಡ್ತದೆ ಅಂದ್ರೆ ದುಡಿಯೋ ರೈತನಿಗೆ ಹೆಂಗೋ ದುಡ್ಕೊಂತಾನೆ, ಊಟ ಮಾಡ್ಕೊಂತಾನೆ, ಅದೇನ್ ಸಮಸ್ಯೆ ಆಗಲ್ಲ. ಮಿಕ್ಕಿದ್ರು ಅವ್ನ್ ಬೇಕಾದ್ರೆ ಪಕ್ಷಿಗಳು ಪ್ರಾಣಿಗಳು ತಿಂತವೆ, ಇಲ್ಲ ಮಣ್ಣು ಒಂದು ಸಂಪಾದನೆ ಮಾಡಿ ಹೋಗ್ತದೆ. ಬಟ್ ಸರ್ಕಾರಿ ಅಧಿಕಾರಿಗಳು ಜನ ತೆರಿಗೆ ದುಡ್ಡಲ್ಲಿ ಹಾಕ್ತಾ ಇರ್ಬೇಕಾದ್ರೆ ಅವ್ನು ಸಿಗ್ಬೇಕಾದ್ರೆ ಮೂಲಭೂತ ಸೌಕರ್ಯ ಕೊಡಿ ದಯವಿಟ್ಟು. ಆ ರೀತಿ ಯೋಚನೆ ಮಾಡಿ. ನೀವು ಆಗಿಲ್ಲ ಅಂದ್ರೆ ತೆರಿಗೆ ಆದ್ರೂ ಕಡಿಮೆ ಮಾಡಿ, 1 ವರ್ಷ ಕಡಿಮೆ ಮಾಡಿ. ಮುಂದಿನ ದಿನಗಳಲ್ಲಿ ಅವ್ರು ಯಾರಿಗೆ ಸಂಬಂಧಪಟ್ಟವ್ರೆ ಬರ್ತಾರೆ ಮುಂದಕ್ಕೆ, ತೆರಿಗೆ ಬರ್ತಾ ಇಲ್ಲ ಅಂದಾಗ ಕೆಲಸ ಮಾಡ್ಕೊಡ್ಬೇಕು ಅನ್ನೋದು. ಈಗ ನಾವು ಒಂದು ಟಾರ್ ರಸ್ತೆ 5 ವರ್ಷಕ್ಕೆ ನಾವು ಏನು ರೆಗ್ಯುಲೇಷನ್ ಪಾಸ್ ಮಾಡ್ತೀವಿ, 1 ವರ್ಷಕ್ಕೆ ಅಗಿತಾ ಇದ್ದೀವಿ. ಅಭಿವೃದ್ಧಿ ಮಾಡಿರೋದನ್ನ ಅಗಿತಾ ಇದ್ದೀವಿ, ಅಲ್ಲೇ ನಾವು ಕೆಲಸ ಮಾಡ್ತಾ ಇದ್ವಿ. ಸಿಮೆಂಟ್ ರೋಡ್ 20 ವರ್ಷ ಅಂತಂದ್ವಿ, ಟಾರ್ ರೋಡ್ಗಿಂತಲೂ 5 ಪಟ್ಟು ಜಾಸ್ತಿ ಮಾಡಿದ್ವಿ. 2 ವರ್ಷ 3 ವರ್ಷಕ್ಕೆ ಪೈಪ್ಲೈನ್ ಆಗಿದ್ದು ಹಾಳು ಮಾಡ್ತಾ ಇದ್ದೀವಿ. ಎಲ್ಲೇ 5 ವರ್ಷ ಹಂಗಾದ್ರೆ ಮತ್ತೆ ಅದಕ್ಕೆ ಬಂಡವಾಳ ಆಗ್ತಾ ಇದೀವಿ. ಅಲ್ಲಿ ದಯವಿಟ್ಟು ಬದಲಾವಣೆ ಆಗ್ಬೇಕು. ಆ ರೀತಿಲಿ ಏನಾದ್ರು ಯೋಚನೆ ಮಾಡಿ. ಆಗಿಲ್ಲ ಅಂದ್ರೆ ನಮ್ಮ ಹೆಸರೇ ಬರೆದು, ಬೇಕಾದ್ರೆ ನೀವು ಬರ್ದಿಲ್ಲ ಅಂದ್ರೂ ಕೊಡಿ, ನಾವೇ ನೀವು ಲೆಟರ್ ಕೊಡ್ತೀನಿ, ಸಂಬಂಧಪಟ್ಟಾಗ ನೀವು ಫಾರ್ವರ್ಡ್ ಮಾಡಿ. ನಾನು ಆಯುಕ್ತರಿಗೂ ಬರೀತೀನಿ, ಬೇಕಾದ್ರೆ ನಿಮ್ಮ PDO ಅವ್ರಿಗೂ ಬರೀತೀವಿ, ಬೇಕಾದ್ರೆ DC ಅವ್ರಿಗೂ ಬರೀತೀವಿ. ಅವ್ರು DC ಅವ್ರದೇ ಕಳ್ಸಿದಾರಲ್ಲ, ಅದಕ್ಕೆ ಏನ್ ಕೊಟ್ರು ಉತ್ತರ ಅಂತ ನಾನ್ ಕೇಳ್ತಾ ಇದ್ದೀನಿ. ಇನ್ನೇನ್ ಬರೀತೀರಾ? ಬರ್ದಿರೋದೇ ಬರ್ಕೊಂಡ್ ಕುತ್ಕೊಂತಾ ಇರ್ತೀರಾ? ಇನ್ನೇನ್ ಕೆಲ್ಸ ಆಗಲ್ಲ. ಬರೀರಿ, ಹೊಸ CO ಬಂದಾಗ ಎಕ್ಸ್ಪ್ಲೈನ್ ಮಾಡ್ತಾ ಈಗ ಅವ್ರು ಕೊಟ್ಟಿಲ್ಲ. DC ಅವ್ರು ಕೊಟ್ಟಿದಾರಲ್ಲ ಸರ್, ಅದ್ರ ಬಗ್ಗೆ ಏನ್ ಕೊಟ್ಟಿದ್ದೀರಾ ಸರ್ ನೀವು? ಎಲ್ಲಿಂದ ಬಂದ್ರು ಅಷ್ಟೇ ಸರ್. ಲೋಕಾಯುಕ್ತರಿಗೆ ಹೋಗಿದ್ದಾಯ್ತು, DC ಅವ್ರಿಗೆ ಹೋಗಿದ್ದಾಯ್ತು, ಕೊನೆಗೆ ಕೋರ್ಟ್ಗೆ ಹೋಗ್ಬೇಕು, ಅದಕ್ಕೂ ಇಲ್ಲ ಅಂತ ಅಂತಿರಬೇಕು ಸರ್. ನಾನು ಈಗ ನಿಮ್ಗೆ ಅಂತಿಮವಾಗಿ ಹೇಳ್ತಿರೋದು, ವರ್ಕ್ ಬಗ್ಗೆ ಹೇಳಿದಿರಾ. ಆ ವರ್ಕ್ದು ನಾನು 2 ತಿಂಗಳು ಪ್ರಾರಂಭ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಈ 2 ತಿಂಗಳ ನಂತರ ಈಗ ಭೇಟಿ ಮಾಡೋಣ. ಈಗ ನೀವು ಕೇಳ್ತಿರೋದೇನು ಮೂಲಭೂತ ಸೌಕರ್ಯಗಳು, ಅದರಿಂದ ಈಗ ನೋಡಿ ಸರ್, ನಾವು ಒಂದು ಸರ್ಕಾರದಿಂದ ಒಂದು ನಿಗದಿ ಆಗಿದೆ, ಏನು ಸ್ವಚ್ಛತಾ ಆಂದೋಲನ ಅಂತೇಳಿ ನಮ್ಮ ಸ್ಕೂಲ್ ಹುಡುಗರೆಲ್ಲ ಹೋಗ್ತಿದ್ದಾರೆ. ಅದರಿಂದ ನಾನು ಈಗ ಅಲ್ಲಿ ಹೋಗಿ ಜಾಯಿನ್ ಆಗಬೇಕಾಗಿದೆ. ಅದರಿಂದ ದಯಮಾಡಿ ಆಯ್ತು. ಈಗ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಮಾಡಿ ಒಳ್ಳೆ ಕಾರ್ಯಕ್ರಮ. ಅದನ್ನು ಈಗ ಅದ್ರಲ್ಲಿ ನಾವು ಕಾರ್ಯಕ್ರಮ ಭಾಗವಹಿಸಬಾರ್ದು ಅಂತಲ್ಲ, ಸಮರ್ಪಕವಾಗಿ ದಯವಿಟ್ಟು ಅರ್ಜಿಗಳು ಮೇಡಮ್ ಒಂದು ತರಿಸ್ರಿ. ಈಗ RT ಅಲ್ಲಿ ರಿಪ್ಲೈ ಮಾಡೋಣ. ಇಂಜಿನಿಯರ್ ಅಂತ ಬಂದೇ ಬರ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಎದುರಿಗೆ ಬರೆದ್ರೆ ಇಂಜಿನಿಯರ್ಗೆ ಲಾಸ್ಟ್ ತಿಳುವಳಿಕೆ ಪತ್ರ ಕೊಟ್ಬಿಟ್ಟಿದ್ದೀನಿ. ಶುಕ್ರವಾರ ಬದೇ ಬಿಡ್ತಾರೆ. ಬರ್ತಾರ್ರಿ ಮೇಡಮ್. ಅಲ್ಲಿ ಎಲ್ಲ ಎಷ್ಟು ದಿನ ಆಯ್ತು ಸರ್ ನಾವು 2 ಕಡೆ ಇದಾರ್ರಿ ಅವರು. ಈಗ ಬರ್ತಾರೆ. ಯಾವ್ದನ್ನು ಕೊಟ್ಟಿಲ್ಲ ಅಂದ್ರೆ ನೀವು ಆಧಾರ ಕೊಡಲ್ಲ. ನಮ್ಮ ಹತ್ರ ಮಾತ್ರ 5 ಲಕ್ಷ ಇದೆಯಲ್ಲ ಸರ್. ಈಗ
ಈಗ ಅದೇ 5 ಲಕ್ಷಕ್ಕೆ ಸಾಕಾಗ್ತದೆ ಅದು 20-25 ಲಕ್ಷ ಬೇಕಾಗ್ತದೆ ಇಲ್ಲ ಈಗ. ಸರ್ 12ರಿಂದ 15 ಲಕ್ಷ ಆಗುತ್ತೆ. ನಾವು ಚರಂಡಿ ಮಾಡ್ತೀವಿ, ರೋಡ್ ರಸ್ತೆ ಮಾತ್ರ ಅಲ್ಲ ಮಾಡ್ತೀವಿ. ಈಗ ಒಳ ಚರಂಡಿ ಇದೆಯಾ ಅದು? 2 ಕಡೆ ಚರಂಡಿ ಇದೆ, ಯೂಸಿಡಿ ಐತೆ. ಚರಂಡಿ ಇದೆ, ಯೂಸಿಡಿ ಇದೆ ಸರ್. ಆದ್ರೆ ಆ ಕಡೆ ಚರಂಡಿನ ಕ್ಲೀನ್ ಮಾಡ್ಸಿಲ್ಲ ಸರ್. ಈಗ ಇದುವರೆಗೂ ಬಸ್ ಪಾಯಿಂಟ್ ಒಬ್ಬರು ಕೂಡ ಬಂದು ಕ್ಲೀನ್ ಮಾಡಿಲ್ಲ. ಅದನ್ನ ಮಾಡ್ಸೋಣ, ಕ್ಲೀನ್ ಮಾಡಕ್ಕೆ ಬೇಕಾದ್ರೆ ನಾನು ಆರೋಗ್ಯ ಇಲ್ಲ ಇವ್ರು ಹೇಳ್ತೀನಿ. ನಮ್ಮ ಈಗ ಇನ್ಸ್ಪೆಕ್ಟರ್ ಸಿಮೆಂಟ್ ಇಲ್ಲ ಅಂದ್ರೆ ಟಾರ್ ಹಾಕ್ತಾರೆ. ಸಿಮೆಂಟ್ ರೋಡ್ ಮಾಡೋಣ ಸರ್. ಸಿಮೆಂಟ್ ಅಲ್ಲ, ಸಿಮೆಂಟ್ ಕಾಸ್ಟ್ ಆಗ್ಬೋದು, ಯಾಕಂದ್ರೆ ಅದು ತುಂಬಾ ಇಲ್ಲ ಸರ್, ಟಾರ್ ಜಾಸ್ತಿ ಆಗುತ್ತೆ. ಅಲ್ಲ ಟಾರ್ ಜಾಸ್ತಿ ಆಗುತ್ತೆ. ಬಂಡವಾಳ ಜಾಸ್ತಿ ಆಗ್ತದೆ. ಟಾರ್ ಆದ್ರೂ ಕಡಿಮೆ ಬಜೆಟ್ ಅಲ್ಲಿ ಇನ್ನೊಂದಷ್ಟು ವಾರ್ಡ್ಗಳಿಗೆ ಆಗ್ತದೆ ಅನ್ನೋದು. ಅಯ್ಯೋ ಇಲ್ಲ ಸರ್, ಸರ್, ಅದು ಈಗ ಅವ್ರು 10ರಿಂದ 12 ಲಕ್ಷ ಅದೇ ಆಗುತ್ತೆ. ಲಕ್ಷ ಅಂತ ಹೇಳಿದ್ರಲ್ಲ ಸರ್. ಅದಕ್ಕೆ ಅದು ಟೈಮ್ ಮಾಡಲ್ಲ. ಈಗ ನಿಮ್ದು ಎಲ್ಲಿ ಯುಜಿಡಿ ಆಗಿಲ್ಲ ಅಲ್ಲಿ ಟಾರ್ ಹಾಕ್ಬೇಕು. ಯುಜಿಡಿ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಅಲ್ಲ, ಅದು ಯಾಕೆ- ಮಾಡ್ಬೋದು. ಇನ್ನೊಂದು ಬದಲಾವಣೆ ಯಾಕಂದ್ರೆ ಸಿಮೆಂಟು ಶಾಶ್ವತವಾಗಿ ಎಲ್ಲೂ ಕಟಿಂಗ್ ಹಾಕೋದ್ರ ಡ್ಯಾಮೇಜ್ಗಳು. ನೀವು ಅದ್ರ ಬದಲು ಈ ಸ್ಲ್ಯಾಬ್ ಬರ್ತದೆ, ಈಗ ಹೊಸದು ಯಾವ್ದಾದ್ರು ಕಡೆ ಮಾಡ್ಬೇಕು ನೀವು ಅದನ್ನ. ಒಂದಡಿ ಸ್ಲ್ಯಾಬ್ ಕುಳಿಸುವಂಥದ್ದು ಆ ರೀತಿ ಅದು ರೋಡ್ ರಸ್ತೆ ಚಿಕ್ಕದಲ್ಲ. ಆಗಲ್ಲ. ಹಿಂಗೆ ಚಿಕ್ಕದಾದ್ರೂ ಮಾಡ್ಬೋದು ಮೇಡಮ್, ಹಂಗಲ್ಲ ಇದು. ಈಗ ನಾವು ಫುಟ್ಪಾತ್ಗೆ ಹೆಂಗೆ ಟೈಲ್ಸ್ ಪೀಸ್ಗಳು ಹಾಕ್ತಿವೋ ಈ ತರ ಟೈಲ್ಸ್ ಪೀಸ್ ರಸ್ತೆಗಳು ಮಾಡಿದಾಗ ಏನಾಗ್ತದೆ, ಡ್ಯಾಮೇಜ್ ಆದಾಗ ಅಲ್ಲಿ ಮಾತ್ರನೇ ಅದು ರಿಮೂವ್ ಮಾಡಿ ಮತ್ತೆ ಅದನ್ನ ಕುಳಿಸ್ಕೊಂಥದ್ದು. ಅದೇ ಆ ಕಡೆ ಈಗ ಆ ತರದ ಯೋಜನೆ ಮಾಡಿದಾಗ ಏನಾಗ್ತದೆ, ಕಡಿಮೆ ಬಜೆಟ್ ಅಲ್ಲೇನೆ ಸರ್ಕಾರದ್ದೇ ಒಂದು ಟೈಲ್ಸ್ ಪೀಸ್ ಅನ್ನೋದು ಮಾಡ್ಬೇಕು ಸೈಜು. ಯಾಕಂದ್ರೆ ಅದು ಬೇರೆಯವ್ರಿಗೆ ಉಪಯೋಗ ಆಗ್ಬಾರ್ದು. ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲಾ ಕಡೆ ಸಿಗೋದಾದ್ರೆ ಇದ್ರ ಲೋಡ್ನೆ ಕದ್ಕೊಂಡು ಹೋಗಿ ಇನ್ನೊಂದ್ ಕಡೆ ಹಾಕ್ಬಿಡ್ತಾರೆ. ಇದಕ್ಕಂತಾನೆ ಸರ್ಕಾರದ್ದೇ ಒಂದು ಸೈಜ್ ಬರಬೇಕು. ಆ ಸೈಜ್ಗಳು ಮಾಡಿದಾಗ ಏನಾಗ್ತದೆ ಅಂದ್ರೆ ಡ್ಯಾಮೇಜ್ ಆದಾಗ ಅದು ಮತ್ತೆ ರೀಸೈಕ್ಲಿಂಗ್ ಅದಕ್ಕೆ ಅಷ್ಟು ಮಾತ್ರ ಮಾಡಬೇಕಾಗ್ತದೆ, ಕಡಿಮೆ ಬಜೆಟ್ ಅಲ್ಲಿ ಮಾಡಬಹುದು. ಆ ರೀತಿ ಅದನ್ನು ಸದ್ಯಕ್ಕೆ ನಮ್ಮಲ್ಲಿ ಇಂಟ್ರೊಡ್ಯೂಸ್ ಆಗಿಲ್ಲ. ಮಾಡ್ಬೇಕು ಸರ್, ಆಗಲ್ಲ. ಯಾರೋ ಮಾಡಿದಾಗಲ್ಲ, ಚೀನಾದಲ್ಲಿ ಮಾಡಿದ್ರು, ಅಮೆರಿಕದಲ್ಲಿ ಮಾಡಿದಂತಲ್ಲ, ನಾವಿಲ್ಲಿ ಮಾಡಿದಾಗ ಮಾದರಿ ಆಗ್ತದೆ. ಆನೆಕಲ್ಲು ಒಂದು ಮಾದರಿ ಮಾಡಿದ್ದಾರೆ ಅನ್ನೋದು ಬರ್ತದೆ. ಒಂದು ಯಾರೋ ಮಾಡಿದ್ರೆ ನಾವು ಕಾಪಿ ಮಾಡೋದಲ್ಲ. ಅಧಿಕಾರಿಗಳು ತಂಡ ಇರುತ್ತೆ, ಅವರು ನಮ್ಗೆಲ್ಲ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಬಜೆಟ್ ಇದ್ದು ಎಷ್ಟಾಗ್ತದೆ ಅನ್ನೋದನ್ನ ಹೊಸ ಆಲೋಚನೆಗಳು ಕೇಳಿಲ್ಲ ಅವ್ರಿಗೆ. ಹಾ. ಹಂಗಾಗಿ ಮಾಡಿ ಹೊಸ ಆಲೋಚನೆಗಳು ಸರ್ ಆಗ್ತದ. ಇದೇ ನಿಮ್ಗೆ ಇವಾಗ ಏನಕ್ಕೋ ಬಾಡಿ ಇಲ್ಲ, ನೀವು ಮಾಡೋದು ಆಯ್ತು. ಒಂದು ರಸ್ತೆನ ದೊಡ್ಡದು ಮಾಡ್ಬೇಕು, ಕಿಲೋಮೀಟರ್ ಬೇಡ ನಿಮ್ಗೆ, ಸಣ್ಣದೇ ಮಾಡಿ ಆಯ್ತು ಸರ್. ಮಾದರಿಯಾಗಿ ತೋರಿಸಿ ಬೇರೆಯವ್ರಿಗೆ, ನೋಡಿ ನಾವು ಮಾಡಲ್ ಈ ತರ ಮಾಡಿದ್ದೀವಿ ಅನ್ನೋದನ್ನ. ಯಾಕಂದ್ರೆ ಅದು ಮಾಡಿದಾಗ ಏನಾಗ್ತದೆ, ನಿಮ್ಮ ಹೆಸರು ಉಳಿತದೆ. ಅದು ಓಕೆ ಸರ್, ಆಯ್ತು. ಮಾಡಿ ಅಂತ ಅಲ್ಲ ಹೊಸ ಸರ್, ಆಲೋಚನೆ ಮಾಡಿ. ಅಂಗಾಂಗಗಳು ಚೆನ್ನಾಗಿದ್ದು ಅಗ್ಲ ತೋಡಾಡ್ಬೇಕಂದ್ರೆ ತೋಡಿಸ್ಬಿಡ್ತೀವಿ. ಅಂತದ್ದು ಪಾಪ ಅಂತ ಹ್ಯಾಂಡಿಕ್ಯಾಪ್ಗಳಿದ್ದಾರೆ, ಅವ್ರ ಮೇಲೆ ಒಗ್ಗರಣೆ ಬೇಡವಾ? ಸರ್ ವಿಜಯ್ ತಾಲೂಕು ಆ? ಓಕೆ ಸರ್, ಆಯ್ತು. ವಯಸ್ಸಾದವ್ರು ಓಡಾಡ್ತಾರೆ ಸರ್. ಈಗ ಲಾಸ್ಟ್ ನಾವು ನೀವು ಅವ್ರು ಮಾಡಿಲ್ಲ ಅಂದ್ರೆ ನಾವೇನ್ ಕ್ರಮ ತಗೋಬೇಕು ನೀವ್ ಹೇಳಿ. ರೆಡಿ ಮಾಡೋಣ. ನೀವಂತೂ ತಗೊಳಲ್ಲ, ನಾವೇ ತಗೊಂಡ್ಬಿಡ್ತೀವಿ. ಹೇಳಿ. ಹಾ. ನಾವು ಪ್ರತಿಭಟನೆ ಮಾಡ್ತೀವಿ ಸರ್ ಮಾತ್ರ. ಹಾ. ನಿಮ್ ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ, ಈಗ ಮಾತಾಡ್ತಿದೀವಿ. ಹಾ. ಈಗ ನೀವು ಲೀಡರ್ ಆಗಿ ಕೊಟ್ಟಿದ್ದೀರಾ, ಅದಕ್ಕೆ ನೀವು ಅವ್ರು ಲೀಡ್ರೇ ಸರ್, ಅವ್ರು ಆಗಿರೋರು leader ಸರ್. ಲಾಯರ್ ಏನಾಗಿದೆ? ಅದಕ್ಕೆ ನೀವು ಪಾಪ ಅವರನ್ನು ಓವರ್ಟೇಕ್ ಮಾಡಿ ಮಾತಾಡಕ್ ಹೋಗ್ತಿದ್ದೀರಾ. ಈಗ ನಿಮ್ ತಾಲೂಕು ಅಲ್ಲ ಸರ್, ಇವತ್ತು ಹೇಳ್ತಾ ಇದ್ದೀನಿ. ಇವಾಗ ನೀವೇ ಕೇಳಿ, ಲಾಸ್ಟ್ ಏನ್ ಮಾಡ್ಬೇಕು ಹೇಳಿ. ಅವಾಗ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವ್ರು ಬೇಕಾದ್ರೆ ಈಗ ಹೇಳ್ತೀನಿ, 2 ತಿಂಗಳು ಗ್ಯಾರಂಟಿ ನಾನ್ ಕೊಡ್ತೀನಿ. ಎಲ್ಲ ಈಗ ನಾನ್ ಗ್ಯಾರಂಟಿ ಅವ್ರು ಮಾಡಲ್ಲ. ಇವರು ಮಾಡಿಲ್ಲ ನೋಡಿ, 2 ತಿಂಗಳ ನಂತರ ನೀವೇನ್ ಗ್ಯಾರಂಟಿ ಹೇಳಿ? ಒಂದ್ ನಿಮಿಷ ಮೇಡಮ್, ನೀವೇನ್ ಗ್ಯಾರಂಟಿ ಹೇಳಿ? ಇವರು ಮಾಡಿಲ್ಲ ಅಂದ್ರೆ ಹೇಳಿ ಸರ್. ಅಲ್ಲೇ ಹೇಳ್ತೀನಿ. ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹೇಳಿ. ಏನ್ ಮಾಡ್ಬೇಕು ಹೇಳಿ? 2 ತಿಂಗಳಾದ್ಮೇಲೆ ಇಲ್ಲ ರೇಟಿಂಗ್ ಮಾಡ್ಕೊಡಿ. ಒಂದ್ ನಿಮಿಷ ಇರಿ. ಬೇಡ, ಓಡಲ್ಲ ಬೇಡ, ಈ ವಿಡಿಯೋಗಳು ಬೇಡ, ನನಗೆ ರೇಟಿಂಗ್ ಕೊಡ್ತೀನಿ. ಈಗ ಮಾಡಿಲ್ಲ ಅಂದಾಗ ಅಲ್ಲೇ ಧರಣಿ ಕುತ್ಕೊಂಡು ರಿಮೈಂಡ್ ಇರ್ತಾರೆ. ಈಗ ರೇಟಿಂಗ್ ಇವಾಗ ಅದಲ್ಲ, ಬಾಡಿ ಬಿಲ್ಡಿಂಗ್ ಮಾಡಿ ಅಷ್ಟೊಂದು ಮಾಡಿಲ್ಲ ಅಂದ್ಬಿಟ್ಟು ಇವಾಗ ಇದನ್ನ ಹಂಗೆ ಅಂದ್ಬಿಡ್ತಾರೆ. ಹೇಳಕ್ಕಾಗಲ್ಲ. ಕೊಡಿ. 3 ತಿಂಗಳು ರೆಡಿ ಹಾ, ರೇಟಿಂಗ್ ಕೊಡಿ. ಇಲ್ಲ ರೇಟಿಂಗ್ ಕೊಡಿ ಸರ್ ನೀವು. ರೈಟಿಂಗ್ ಕೂಡ ಅಧಿಕಾರ ಇಲ್ಲ. ಹಾ, ಮತ್ತೆ ಇವಾಗ ಮಾಡಿರೋದು ಇಲ್ಲ ಅಂದ್ಬಿಟ್ಟಲ್ಲ ಸರ್. ಅಸಲಿ ಟೆಂಡರ್ ಆಗಿರೋದು ಇಲ್ಲ ಅಂದ್ಬಿಟ್ರಿ, ಇವಾಗ ಹಂಗಾಗ್ಬಿಟ್ಟರೆ ಕಲ್ಯಾಣ ಬಿಸಿಲು ಎತ್ಕೊಂಡ್ಬಿಡ್ತೀರಾ. ಯಾವ್ದ್ರಲ್ಲಿ ಇಲ್ಲ ಅಂದ್ಬಿಟ್ಟು ಇವಾಗ ಅದ್ರಲ್ಲೇ ಎತ್ಕೊಂಡ್ಬಿಡ್ತೀರಾ. ಅಲ್ಲ ಈಗ ನಿಮಿಷ ಹೆಂಗ್ ಹೋಗುತ್ತೆ ಆಟೋಮೆಟಿಕ್ ನೋಡ್ರಿ. ಅಲ್ಲ ಯಾರು ಇಲ್ಲ ಇವಾಗ ಅದಕ್ಕೆ ಹೋಗ್ಬಿಟ್ಟು ಪಾಪ handicap ಇನ್ನ ಭಿಕ್ಷುಕರು ಬರ್ತದಲ್ಲ ಟ್ಯಾಕ್ಸ್ ಅದ್ರಕ್ಕೂ ಹೋಗ್ಬಿಡ್ತಾರೆ. ನೀವು ಇದೆಲ್ಲ ನಿಮ್ಮ ಇವರು ಏನು ನಿಮ್ಮ ಪಾರ್ಟಿಯ ಪದಾಧಿಕಾರಿಗಳು, ನಿಮ್ಮ ತಾಲೂಕು ಅಧ್ಯಕ್ಷ ಒಳಗೊಂಡಂತೆಲ್ಲ ಬಂದಿದ್ದೀರಾ. ಈಗ ನೋಡಿ, ನಾನು ನಿನ್ನೆ ಇಂಜಿನಿಯರ್ ಮಾತಾಡೇ ನಿಮಗೆ ನಾನು ಹೇಳಿರೋದು ಖಂಡಿತವಾಗ್ಲೂ. ನೀವು ಸ್ವಲ್ಪ ತಾಳ್ಮೆಯಿಂದ ಇನ್ನು 2 ತಿಂಗಳು ಇದು ತಪ್ಪಿದಾಗ ನೀವು 5 ತಿಂಗಳಿಂದ ಬಾಡಿ ನೋಡ್ರಿ, ಎಲ್ಲ ಚರ್ಚೆ ಆಗಿದೆ. ಅಂದ್ರೆ ಇವಾಗ ಆಗ್ಲೇ ಇಲ್ಲ ಅಂತ ಅಂದ್ಬಿಟ್ಟು ನೀವು ಹೆಂಗ್ ಸರ್ ನಂಬೋದು? ಅದನ್ನೇ ಹೇಳ್ತಾ ಕೂತ್ಕೊಂಡ್ರೆ ನಾನು ಅಲ್ಲ, ನಿಮ್ಮನ್ನ ಹೆಂಗ್ ನಂಬೋದು ಅಂತೀನಿ? ಅಂತಿಲ್ಲ ಆಗ್ಬಿಟ್ರಲ್ಲ ಇವಾಗ. ಇದು ಏನೂ ಆಗಿಲ್ಲ. ಇವಾಗ ಇನ್ನು ಟೆಂಡರ್ ಇವಾಗ 1 ವಾರ ಟೆಂಡರ್ ಮಾಡ್ತೀರಾ ಅಂದ್ರೆ ನಮ್ಮ ಮಾತಾ?
ಅಷ್ಟು ರೋಡ್ಗಳವೆ ಅದಕ್ಕೆಲ್ಲ ಇಲ್ಲ. ಇವಾಗ ಒಂದು ರೋಡ್ ಮಾಡ್ತಿದ್ರೆ ಟೆಂಡರ್ ಹಾಕ್ಕೊಂಬತ್ತಾ? ಒಂದ್ ನಿಮಿಷ ಬಂದ ಮಾಡ್ಬಿಡಿ ಅವ್ರಿಗೆ. ಈಗ ಆಯ್ತು. ಮ್ಯಾಲಿಂದ ಬರ್ಬೇಕು ದುಡ್ಡು. ಈಗ ನಿಮ್ ಅಮೌಂಟ್ ಆನೇಕಲ್ ತಾಲೂಕಲ್ಲಿ ಬರೋ ಟ್ಯಾಕ್ಸ್ ಇಡೀ ಕರ್ನಾಟಕದಲ್ಲಿ ಅಲ್ಲಿ ಬರಲ್ಲ. ನನ್ಗೆ ಗೊತ್ತಿರೋ ವಿಚಾರ ಇದು ಶ್ರೀಮಂತವಾದಂತ ತಾಲೂಕಿಗೆ ಅಮೌಂಟಿಗೆ ನಿಮ್ಗೆ GST ಆಗ್ಲಿ, ಕೇಂದ್ರ ಸರ್ಕಾರಕ್ಕಾಗ್ಲಿ ಒಂದ್ ದಿನಕ್ಕೆ 1000 ಕೋಟಿ ಮೇಲೆ ಹೋಗುತ್ತೆ ಸರ್ ನಮ್ ಕೇಂದ್ರ ಸರ್ಕಾರಕ್ಕೆ. ಇಂದಿರಾ ಕ್ಯಾಂಟೀನ್ಗೆ 25 ಇಂದ 30 ಕಟ್ಟಡದ ಟೋಟಲ್ ಆಗಿ ಪ್ರಾಜೆಕ್ಟ್ ವರ್ಕ್. ಗುದ್ಲಿ ಪೂಜೆ ಮತ್ತು ಅದನ್ನ ಇನಾಗ್ರೇಷನ್ ನಮ್ ಖರ್ಚು ಮಾಡ್ತಾ ಇರೋದು 15 20 ಲಕ್ಷ 20 ಲಕ್ಷ. ಅಂದ್ರೆ ನಮ್ಮಲ್ಲಿ ಕೆಲಸ ಬರ್ದಿರೋ ವಿಚಾರಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಾವು ಇಲ್ಲಿ ಸದಸ್ಯರಿಗೂ ಕೊಡ್ತೀವಿ, ಅಧಿಕಾರಿಗಳಿಗೂ ಸಂಬಳ ಬರ್ತಾ ಇದೆ, ಅವ್ರು ಓಡಾಡೋ ಕಾರು ವ್ಯವಸ್ಥೆ ಎಲ್ಲ ಇದೆ, ಆದ್ರೂ ಇಲ್ಲಿ ಲಕ್ಷಗಳು ಖರ್ಚಾಗ್ತದೆ. ಅಂದ್ರೆ ಇತರೆ ಖರ್ಚುಗಳಲ್ಲೇ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ಲೂಸ್ ತುಂಬಾ ಆಗ್ತದೆ. ದಯವಿಟ್ಟು ಆದಷ್ಟು ಕಂಟ್ರೋಲ್ ಮಾಡಿ. ಅದೇನ್ ಉದ್ಘಾಟನೆಗೆ ಅಷ್ಟೊಂದು ಬೇಕಾಗಿಲ್ಲ, ಅಧಿಕಾರಿ ಕೆಲವು ಇವೆಲ್ಲ ಕಂಟ್ರೋಲ್ ಮಾಡೋದಾಗಿರಕ್ಕೆ ಇಂಥ ಅಭಿವೃದ್ಧಿ ಕಾರ್ಯಕ್ರಮ ಯೂಸ್ ಆಗ್ತದೆ. ನಾವು ಜನಪ್ರತಿನಿಧಿಗಳಾಗಿ ನಾವು ಬಂದಿದೀವಿ ಅಷ್ಟೇ. ಅವ್ರ ಮಾತು ಕೇಳ್ಬೇಡಿ ಸರ್. ನಾವು ಮತ ಕೇಳಕ್ ಹೋಗ್ಬೇಕು, ಜನಗಳ ಹತ್ರ ಚೂತಿ ಅಂತ ಉಗಿಸ್ಕೋಬೇಕು. ನಿಮ್ದು ಅದು ಆತರ ಇಲ್ಲ, ಉಗಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನಿಮ್ದು ದುಡ್ಡು ಕಾಸು ರೋಡು ಮೂಲಭೂತ ಸೌಕರ್ಯ ಕೊಡೋದಕ್ಕೆ ನಿಮ್ಗೆ ಅಧಿಕಾರ ಇರುತ್ತೆ. ನೋಡಪ್ಪ ನಮ್ಮನ್ನ ಬಂದು ಜನ ಕೇಳ್ತಾರೆ, ನಮ್ಗೂ ಹೊಡೆಯಕ್ ಬರ್ತಾರೆ ಅಂತ ನೀವು ಅಲ್ಲಿ ಹೇಳ್ಬೇಕು. ಆಗ್ಲಿಲ್ಲಂದ್ರೆ ನಾವು ಜನಪ್ರತಿನಿಧಿಗಳು ನಾವು ಅವ್ರ ಹತ್ರ ಹೋಗ್ಬಿಟ್ಟು ಸ್ವಾಮಿ ಬುದ್ಧಿ ಹಂಗ ಅನ್ಕೊಂಡ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ನೆಮ್ಮದಿಯಾಗ. ಇವಾಗ ಏನಾಗಿದೆ ಅಂದ್ರೆ ಚುನಾವಣೆ ಆಗ್ತದೆ, ಗೆಲ್ತಾರೆ, ಚುನಾವಣೆ ಗೆದ್ಕೊಂತಾರೆ, ಯಾರೋ ಒಂದಿಬ್ರು ಬರ್ತಾರೆ, ಯಾವಾಗ್ಲೂ ನಿಮ್ ಹಿಂದೆ ಓಡಾಡ್ತಾ ಇರ್ತಾರೆ. ನನ್ಗೆ ಆ ಖಾತೆ ಮಾಡ್ಕೊಂಡು, ನನ್ಗೆ ಈ ಖಾತೆ ಮಾಡ್ಕೊಂಡು ನಿಮ್ ಕೆಲಸ ಮಾಡಕ್ ಬಿಡಲ್ಲ. ನಾವು ಬಂದು ನಿಮ್ ಮೇಲೆ ಬಿದ್ದಾಗ ನಿಮ್ ಹೊರ್ತೋಗಿರ್ತೀರ, ಅಲ್ಲಿ ಇಲ್ಲಿ ನೋಡಿ ಮರ್ತೋಗೋದ್ ಬೇಡ ಸರ್. ಮರಿಬಾರ್ದು. ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಮಾಡ್ಬೇಕು. ಮೊದಲನೇ ಬಡಾವಣೆ ಆರಕಲ್ಲಲ್ಲಿ ಯಾವ ರೀತಿ ಇದೆ? ನೀವು ಹೋಗಿದ್ದಾರೆ ಸರ್ ಅಲ್ಲಿ ನೋಡಿ ಸರ್ ನೀವು ಅಲ್ಲ ಸರ್, ಮಾಡ್ಲೇಬೇಕು. ಸರ್ ಇನ್ನು ಮುಂದೆ ಖರ್ಚು ಟ್ಯಾಕ್ಸ್ ಕಟ್ಟಲ್ಲ, ಕಟ್ಟಿರೋದನ್ನ ಕೊಡ್ಬೇಕು. ನಾವು ಕೆಲಸ ಮಾಡೋ ಇಚ್ಛೆ ನಮ್ಗೆ ಕೆಲಸ ಮಾಡಿ ತೋರಿಸಿ ಸರ್. ಎಲ್ಲ ಕೊಟ್ಟಿದ್ದೀವಿ, ಎಷ್ಟೊತ್ತಿ ಕೊಡೋದು ಬಿಡಿ, ಬೇಡ ಬೇಡ ನಾವು ಎಷ್ಟೊತ್ತಿ ಕೊಡೋದು. ಜೆರಾಕ್ಸ್ ಮಾಡ್ತೀನಿ ನಮ್ಗೆ ಇನ್ನೊಂದು 2